Hello friends, ವೆಲ್ಕಮ್ ಟು ಡ್ರೀಮರ್ಸ್ ಇಂಗ್ಲೀಷ್. ಫ್ರೆಂಡ್ಸ್, ಇವತ್ತು ನಾವು ಈ ಸಿಲಾಬಲ್ಸ್ ಆ್ಯಂಡ್ ವರ್ಡ್ ಸ್ಟ್ರೆಸ್ ಅನ್ನೋ ಒಂದು ಟಾಪಿಕನ್ನು ನೋಡ್ತಾ ಬರೋಣ. ಏನಿದು ಸಿಲಾಬಲ್ಸು ಮತ್ತು ಹಾಗೆ ನಾವು ವರ್ಡ್ ಸ್ಟ್ರೆಸ್ಸನ್ನು ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು, ಅದು ಲೋ ಸ್ಟ್ರೆಸ್ಸಾ ಇಲ್ಲ ಹೈ ಸ್ಟ್ರೆಸ್, ಅಂದರೆ ನೀವು ಎಂಪ್ಯಾಸಿಸ್ ಎಲ್ಲಿ ಮಾಡಬೇಕು ಅನ್ನೋದ್ರ ಮೇಲೆ ನಾವು ಇವತ್ತು ಈ ಟಾಪಿಕನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ ಈ ಸಿಲಾಬಲ್ಸ್ ಮತ್ತು ವರ್ಡ್ ಸ್ಟ್ರೆಸ್ ಅಂದರೆ ಏನು ಅನ್ನೋದನ್ನು ನೋಡೋಣ. ವಾಟ್ ಈಸ್ ಸಿಲಾಬಲ್ ಅಂತ ಇದೆ. ಎ ಸಿಲಾಬಲ್ ಈಸ್ ಅ ಸಿಂಗಲ್ ಯೂನಿಟ್ ಆಫ್ ಎ ಸೌಂಡ್ ಇನ್ ಎ ವರ್ಡ್. ಎವ್ರಿ ಸಿಲಾಬಲ್ ಹ್ಯಾಸ್ ಅ ಒನ್ ಓವೆಲ್ ಸೌಂಡ್. ಅಂದರೆ ಒಂದು ಸಿಲಾಬಲ್ ಅಂದರೆ ಒಂದು ಸಿಂಗಲ್ ಯೂನಿಟ್ ಆಫ್ ಎ ಸೌಂಡ್, ಒಂದು ಸೌಂಡನ್ನು. ಈಗ ಕ್ಯಾಟ್ ಅನ್ನೋದೊಂದು ವರ್ಡು ಹೌದು, ಹಾಗೆ ಇದು ಒಂದು ಸೌಂಡು ಹೌದು. ಈ ಕ್ಯಾಟ್ ಅನ್ನೋ ಒಂದು ಸೌಂಡನ್ನು ನಾವು ಹೇಗೆ ಪ್ರೊಡ್ಯೂಸ್ ಮಾಡ್ತೀವಿ ಅಂತಂದರೆ ಅಲ್ಲಿ ಈ ಡೆಫಿನೇಷನ್ ಮೂಲಕ ನೋಡ್ತೇವೆ. ಹಾಗೆ ಎ ಸಿಲಾಬಲ್ ಈಸ್ ಅ ಸಿಂಗಲ್ ಯೂನಿಟ್ ಆಫ್ ಅ ಸೌಂಡ್ ಇನ್ ಎ ವರ್ಡ್. ಎವ್ರಿ ಸಿಲಾಬಲ್ ಹ್ಯಾಸ್ ಅ ಒನ್ ಓವೆಲ್ ಸೌಂಡ್. ಒಂದು ಓವೆಲ್ ಸೌಂಡ್ ಇರುವಂತಹ ಒಂದು ವರ್ಡಿಗೆ ನಾವು ಸಿಲಾಬಲ್ ಅಂತ ಕರಿತೀವಿ. ಒಂದು ಸಿಲಾಬಲಲ್ಲಿ ನಾವು ಏನನ್ನು ನೋಡ್ಬೋದು ಅಂದರೆ, ಈಗ ಈ ರೀತಿಯಾಗಿರುವಂಥ ಸಿಲಾಬಲ್ ಇದೆ, ಕ್ಯಾಟ್ ಅಂತಿದೆ. ಇಲ್ಲಿ ಎ ಅನ್ನೋದೊಂದು ಓವೆಲ್ ಸೌಂಡ್ ಇದೆ. ಈ ಎ ಅನ್ನೋದು ಏನೇನು ಮಾಡ್ತಾ ಇದೆ ಅಂದರೆ ಈ ಒಂದು ವರ್ಡನ್ನು ಒಂದು ಸೌಂಡಾಗಿ ಕ್ರಿಯೇಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ಸಲ್ಲಿ ಈ ಕ್ಯಾಟ್ ಅಂತ ಇದೆ, ಇಲ್ಲಿ ನಾವು ಒಂದು ಸಿಲಾಬಲನ್ನು ನೋಡ್ಬೋದು. ಹಾಗೆ ಟೇಬಲ್ ಅಂತಿದೆ, ಟಿ ಎ ಟೆ ಅನ್ನೋದು ಒಂದು ಸಿಲಾಬಲ್ ಆದರೆ ಬೆಲ್ BLE ಅದು ಒಂದು ಸಿಲಾಬಲ್. ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಎರಡು ಸಿಲಾಬಲನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಒಂದು ಎ ಅಂತ ಒಂದು ಓವೆಲ್ ಬಂದಿದೆ, ಹಾಗೆ ಇ ಅನ್ನೋ ಒಂದು ಓವೆಲ್ ಬಂದಿದೆ. ಈ ಎರಡು ಓವೆಲ್ಗಳು ಒಂದು ಶಬ್ದವನ್ನು ರಚನೆ ಮಾಡಿದೆ ಮತ್ತು ಅವುಗಳ ಸೌಂಡ್ಗಳನ್ನು ರಚನೆ ಮಾಡಿದೆ. ಹಾಗೆ ಈ 3 ಸಿಲಾಬಲ್ ಇರುವಂಥ ವರ್ಡ್ ಯಾವುದಂದರೆ ಬ್ಯೂಟಿಫುಲ್. ಬ್ಯೂ ಅನ್ನೋದು ಒಂದು ಸಿಲಾಬಲ್ಲು, ಟಿ ಅನ್ನೋದು ಇನ್ನೊಂದು ಸಿಲಾಬಲ್ಲು, FUL ಫುಲ್ ಅನ್ನೋದು ಇನ್ನೊಂದು ಸಿಲಾಬಲ್. ಸೊ ಇದು ಎಲ್ಲ ಸೇರಿ ಅಂದರೆ ಬ್ಯೂಟಿಫುಲ್ ಅನ್ನೋದು 3 ಸಿಲಾಬಲ್ ಆಗಿ ಇದೆ ಇದರಲ್ಲಿ. ಹಾಗೆ ಎಜುಕೇಷನ್ ಅನ್ನೋ ಒಂದು ವರ್ಡ್ ಇದೆ, EADU ಜು CAKTION ಷನ್. ಅಂದರೆ ಎಜುಕೇಷನ್ ಅಂದರೆ 4 ಸಿಲಾಬಲ್. ಒಂದು ಇ ಸೌಂಡು, ಇಯನ್ನು ಕ್ರಿಯೇಟ್ ಮಾಡುತ್ತೆ ಒಂದು ಸೌಂಡು. ಹಾಗೆ ಡು ಅನ್ನೋದು, CA ಅನ್ನೋದು, TIO ಅನ್ನೋದು. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಓವೆಲ್ಲು ಸೌಂಡು ಒಂದು ವರ್ಡನ್ನು ಕ್ರಿಯೇಟ್ ಮಾಡಿದ್ರೆ ಅದು ಒಂದು ಸಿಲಾಬಲ್ ಆಗುತ್ತೆ. ಹಾಗೆ ಅಲ್ಲಿ 2 ಸೌಂಡನ್ನು ಕ್ರಿಯೇಟ್ ಮಾಡಿದರೆ ಟೇಬಲ್ ಅನ್ನೋ ವರ್ಡು, 3 ಸೌಂಡನ್ನು ಬ್ಯೂಟಿಫುಲ್ ಅನ್ನೋ ವರ್ಡು, ಹಾಗೆ ಎಜುಕೇಷನ್ ಅನ್ನೋದು 4 ಸಿಲಾಬಲ್ ಅನ್ನೋದು ಅಂದರೆ 4 ಸೌಂಡನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಹಾಗೆ ನಾವು ಏನು ಮಾಡ್ತಾ ಹೋದರೆ ನೆಕ್ಸ್ಟ್ ಒಂದೊಂದಾಗಿ ಆ ಟೇಬಲ್ ಚಾರ್ಟ್ ಮೂಲಕ ನೋಡ್ತಾ ಹೋಗೋಣ. ಇಲ್ಲಿ ಟೈಪ್ಸ್ ಆಫ್ ಸಿಲಾಬಲ್ಸ್. ಇಲ್ಲಿ ನಾವು ಒಂದು ಸಿಲಾಬಲ್ ಇದ್ದರೆ ಅದಕ್ಕೆ ನಾವು ಮೋನೋ ಸಿಲಾಬಲ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲು ಕ್ಯಾಟ್ ಮತ್ತು ಬುಕ್ ಅನ್ನೋ ವರ್ಡು. ಹಾಗೆ ಡೈ ಸಿಲಾಬಿಕ್ ಅಂತ ಇಲ್ಲಿ 2 ಸಿಲಾಬಲ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಟೇಬಲ್ ಅಂದೆ, ಟೆ ಅನ್ನೋದು ಒಂದು ಸಿಲಾಬಲ್ಲು, ಬೆಲ್ ಅನ್ನೋದು ಇನ್ನೊಂದು ಸಿಲಾಬಲ್, ಅಂದರೆ 2 ಸಿಲಾಬಲ್. ಇದಕ್ಕೆ ಏನಂದರೆ ಡೈಲಾಬಿಕ್ ಸಿಲಾಬಲ್ ಅಂತ ನಾವು ಕರಿತೀವಿ, ಟೇಬಲ್ ಮತ್ತು ಬಿಗಿನ್ ಅನ್ನೋ ವರ್ಡು. ಹಾಗೆ ಟ್ರೈ ಸಿಲಾಬಿಕ್ 3 ಸಿಲಾಬಲ್ ಇರುವಂಥದ್ದು, ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್. ಹಾಗೆ ಪೋಲಿಸಿಲಾಬೆಲಿಕ್ ಅಂದರೆ 4 ಅಥವಾ 4ಕ್ಕಿಂತ ಹೆಚ್ಚಾಗಿರುವಂತಹ ಒಂದು ಶಬ್ದಗಳನ್ನು ಕ್ರಿಯೇಟ್ ಮಾಡುವಂಥ ಸೌಂಡ್ಗಳು. ಹಾಗೆ ಎಜುಕೇಷನ್ ಅನ್ನೋ ವರ್ಡನ್ನು ಆಲ್ರೆಡಿ ನಾವು ನೋಡಿದ್ದೀವಿ. ನೆಕ್ಸ್ಟು ವಾಟ್ ಈಸ್ ಅ ವರ್ಡ್ ಸ್ಟ್ರೆಸ್. ಈಗ ವರ್ಡ್ ಸ್ಟ್ರೆಸ್ ಅಂದರೆ ಏನು? ವರ್ಡ್ ಸ್ಟ್ರೆಸ್ ಮೀನ್ಸ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ಒನ್ ಸಿಲಾಬಲ್. ಅಂದರೆ ಒಂದು ಸಿಲಾಬಲ್ ಮೇಲೆ ಹೆಚ್ಚು ಒತ್ತಡ ಹಾಕಿ ಅದನ್ನು ಹೈ ಪಿಚ್ಚಲ್ಲಿ ಸ್ಟ್ರಾಂಗ್ ಆಗಿ ಅದನ್ನು ನೀವು ಎಂಪಸೈಸ್ ಮಾಡಿ ಅದನ್ನೇ ಉಚ್ಚಾರ ಮಾಡಿದ್ರೆ ಅದಕ್ಕೆ ನಾವು ಸ್ಟ್ರೆಸ್ ಅಂತ ಕರಿತೇವೆ. ಇಲ್ಲಿ ನಾವು 2 ರೀತಿಯ ಸ್ಟ್ರೆಸ್ಸನ್ನು ನೋಡ್ಬೋದು. ಒಂದು ವರ್ಡ್ ಸ್ಟ್ರೆಸ್ಸನ್ನು, ಒಂದು ಸ್ಟ್ರೆಸ್ಡ್ ಸಿಲಾಬಲ್ ಅಂತಂತಂದರೆ ಒಂದು ಸ್ಟ್ರಾಂಗ್ ಇರುತ್ತೆ ಹಾಗೂ ಲೌಡ್ ಆಗಿ ಅದನ್ನು ಉಚ್ಚಾರಣೆ ಮಾಡ್ತೇವೆ ಜೋರಾಗಿ. ಹಾಗೆ ಅನ್ಸ್ಟ್ರೆಸ್ಡ್ ಸಿಲಾಬಲ್ ಅಲ್ಲಿ ವೀಕ್ ಆಗಿ ಸ್ಟ್ರೆಸ್ ಮಾಡ್ತೇವೆ. ಆ ಒಂದು ಶಬ್ದವನ್ನು ಅಲ್ಲಿ ಎಲ್ಲಿ ನಾವು ಆ ಸ್ಟ್ರೆಸ್ ಕೊಡಬೇಕಲ್ಲ ಅಲ್ಲಿ ತುಂಬ ವೀಕಾಗಿ ಮತ್ತು ತುಂಬ ಧ್ವನಿಯನ್ನು ತುಂಬ ಅಂದರೆ ಸೈಲೆಂಟಾಗಿ ಉಚ್ಚಾರಣೆ ಮಾಡ್ತೇವೆ ಮತ್ತು ಶಾರ್ಟಾಗಿ ಉಚ್ಚಾರಣೆ ಮಾಡ್ತೇವೆ. ಈಗ
ನೋಡ್ತಾ ಹೋಗೋಣ. ಹಾಗೆ ನಾಲ್ಕನೇದೇನೆಂದರೆ ಸಿಲಾಬಲ್ಸ್ ವಿತ್ ಅ ವರ್ಡ್ ಸ್ಟ್ರೆಸ್ ಹೇಗಿರುತ್ತೆ ಅಂತ. ಒನ್ ಸಿಲಾಬಲ್ ವರ್ಡ್ ಅಂತ ಇದೆ. ಓನ್ಲಿ ಒನ್ ಸಿಲಾಬಲ್ ಇದ್ದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಅದಕ್ಕೆ ಒನ್ ಸಿಲಾಬಲ್ ವರ್ಡ್ ಅಂತ ಕರಿತೀವಿ. ಈಗ ಇದನ್ನು ಆಟೋಮೆಟಿಕಲಿ ಸ್ಟ್ರೆಸ್ ಮಾಡ್ತೇವೆ. ಹೇಗೆ ಸ್ಟ್ರೆಸ್ ಮಾಡ್ತೀವಿ ಅನ್ನೋದು ಈ ಚಾರ್ಟ್ ಮೂಲಕ ನೋಡ್ತಾ ಹೋಗೋಣ. ಒಂದು ಕ್ಯಾಟ್ ಅನ್ನೋ ವರ್ಡ್ ಇದೆ. ಇಲ್ಲಿ ಒಂದು ಸಿಲಾಬಲ್ ಅಂದರೆ ಕ್ಯಾ ಅನ್ನೋ ವರ್ಡ್ ಮೇಲೆ ನಾವು ಸ್ಟ್ರೆಸ್ ಮಾಡ್ತೇವೆ. ಸೊ ಅದಕ್ಕಾಗಿ ಒನ್ ಸಿಲಾಬಿಕ್ ಇದ್ದರೂ ಸಹ ಎಲ್ಲಿ ನಾವು ಸ್ಟ್ರೆಸ್ ಕೊಡ್ತೇವೆ, ಎಲ್ಲಿ ನಾವು ಅದನ್ನು ಎಂಪಸೈಸ್ ಮಾಡ್ತೀವಿ, ಎಲ್ಲಿ ಗಟ್ಟಿಯಾಗಿ ಹೇಳ್ತೀವಲ್ಲ ಅಲ್ಲಿ ನಾವು ಅದಕ್ಕೆ ನಾವು ವರ್ಡ್ ಸ್ಟ್ರೆಸ್ ಅಂತ ಕರಿತೀವಿ. ಈಗ ಕ್ಯಾ ಅಟ್ ಅನ್ನೋದು CAT, ಇಲ್ಲಿ ಇದು ಒನ್ ಸಿಲಾಬಲ್. ಹಾಗೆ ಒನ್ ಸಿಲಾಬಲ್ ಮೇಲೆ ಸ್ಟ್ರೆಸ್ ಕೊಡುವಂತಹ ವರ್ಡ್ಗಳು ಯಾವ ಬರುತ್ತೆ ಅಂದರೆ ಪೆನ್, ಇಲ್ಲಿ ನಾನು ಪೇ ಅನ್ನೋದ್ರ ಮೇಲೆ ಒಂದು ಸ್ಟ್ರಾಂಗ್ ಆಗಿ ಸ್ಟ್ರೆಸ್ ಮಾಡಿದ್ದೀನಿ. ಸೊ ಇದಕ್ಕೆ ಸ್ಟ್ರೆಸ್ ಅಂತ ಕರಿತೇವೆ. ಹಾಗೆ ಬೂಕ್ BOOK, ಇಲ್ಲಿ ಬೂ ಅನ್ನೋ ವರ್ಡ್ ಮೇಲೆ ನಾನು ಸ್ಟ್ರೆಸ್ ಕೊಡೋದ್ರಿಂದ ಇದಕ್ಕೆ ಸ್ಟ್ರೆಸ್ ಅಂತ ಕರಿತೀವಿ. ಹಾಗೆ ನೆಕ್ಸ್ಟು ಟೂ ಸಿಲಾಬಲ್ ವರ್ಡ್ಸ್ ಮೇಲೆ, ಅದು ನೌನ್ಸ್ ಇರ್ಬೋದು ಅಥವಾ ಅಡ್ಜೆಕ್ಟಿವ್ಸ್ ಇರ್ಬೋದು, ಆ ಟೂ ಸಿಲಾಬಲ್ ಇದ್ದಾಗ ನಾವು ಫಸ್ಟ್ ಸಿಲಾಬಲ್ ಅಂದರೆ ಫಸ್ಟ್ ವರ್ಡ್ ಮೇಲೆ, ಆ ಫಸ್ಟ್ ಸಿಲಾಬಲ್ ಮೇಲೆ ಹೇಗೆ ಸ್ಟ್ರೆಸ್ ಕೊಡ್ತೀವಿ ಅನ್ನೋ ವರ್ಡನ್ನು ನೋಡ್ತಾ ಬರೋಣ. ಈಗ ಟೇಬಲ್ ಅಂತ ಇದೆ. ಇಲ್ಲಿ ಸಿಲಾಬಲ್ ಇರೋದು 2, ಆದರೆ ನಾವು ಎಲ್ಲಿ ಸ್ಟ್ರೆಸ್ ಕೊಡ್ತಾ ಇದ್ದೀವಿ ಅಂದರೆ ಅನ್ನೋ ವರ್ಡ್ ಮೇಲೆ, ಟೇಬಲ್. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಈ ಟೇಬಲನ್ನು ಕ್ಯಾಪಿಟಲ್ ಆಗಿ ಬರೆದಿದ್ದೀನಿ. ಅಂದರೆ ಎಲ್ಲಿ ಸ್ಟ್ರೆಸ್ ಕೊಡ್ತಾ ಇದ್ದೀವಿ ಅಲ್ಲಿ ನಾನು ಕ್ಯಾಪಿಟಲ್ ಆಗಿ ಬರಿತಾ ಬಂದಿದ್ದೀನಿ, ಟೇಬಲ್. ಹಾಗೆ ಡಾಕ್ಟರ್ ಇದೆ. ಈಗ ಇಲ್ಲಿ ನಾವು ಸ್ಟ್ರೆಸ್ ಮಾಡ್ತಾ ಇದ್ದೀವಿ, ಸೊ ಅದಕ್ಕೆ ಡಾಕ್ಟರ್. ನೆಕ್ಸ್ಟ್ ಹಾಗೆ ಹ್ಯಾಪಿ, ಇಲ್ಲಿ ಮೇಲೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸ್ಟ್ರೆಸ್ ಮಾಡ್ತಾ ಇದ್ದೀವಿ, ಅನ್ನು ವರ್ಡ್ ಮೇಲೆ. ಓಕೆ, ಇಲ್ಲಿ ಹ್ಯಾಪಿ, ಅದಕ್ಕೆ ನಾವು ಹ್ಯಾಪಿ HAP ಅನ್ನು ಕನ್ಸಿಡರ್ ಮಾಡಿ ಅದರ ಮೇಲೆ ಸ್ಟ್ರೆಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಟೂ ಸಿಲಾಬಲ್ ವರ್ಬ್ ಇದ್ದಾಗ ನಾವು ಹೇಗೆ ಸ್ಟ್ರೆಸ್ ಮಾಡ್ತೀವಿ, ಅದು ಸೆಕೆಂಡ್ ವರ್ಡ್ ಮೇಲೆ ಕೆಲವೊಮ್ಮೆ ಸ್ಟ್ರೆಸ್ ಕೊಡ್ತೇವೆ. ಹೇಗೆ ಸೆಕೆಂಡ್ ವರ್ಡ್ ಅಂತಂದರೆ ಬಿಗಿನ್ ಅಂತ ವರ್ಡ್ ಇದೆ. ಈ ಬಿಗಿನ್ ಅನ್ನೋ ವರ್ಡ್ ಮೇಲೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಬಿಗಿನ್, ಈ GIN ಮೇಲೆ ನಾವು ಸ್ಟ್ರೆಸ್ ಮಾಡ್ತಾ ಇದ್ದೀವಿ. ಹಾಗೆ ರಿಲ್ಯಾಕ್ಸ್ ಅನ್ನೋ ವರ್ಡ್ ಇದೆ. ಈ ರಿಲ್ಯಾಕ್ಸ್ ಅನ್ನೋ ವರ್ಡಲ್ಲಿ ಲ್ಯಾಕ್ಸ್ ಅನ್ನೋ ವರ್ಡ್ ಮೇಲೆ ಸ್ಟ್ರೆಸ್ ಮಾಡ್ತಾ ಇದ್ದೀವಿ. ಹಾಗೆ ಅರೈವ್ ಅಂತ ವರ್ಡ್ ಇದೆ. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅರೈವ್ ಈ ಮೇಲೆ ಸ್ಟ್ರೆಸ್ ಮಾಡ್ತಾ ಇದ್ದೀವಿ. ಹಾಗೆ ನೆಕ್ಸ್ಟ್ ವರ್ಡು ಸಮ್ ವರ್ಡ್ಸ್ ಇದೆ, ಡಿಫ್ರೆಂಟ್ ಸ್ಟ್ರೆಸ್ ಆಗಿ ಯೂಸ್ ಮಾಡ್ತೀವಿ. ಈಗ ರಿಕಾರ್ಡ್, ಅನ್ನೋದ್ರ ಮೇಲೆ ಸ್ಟ್ರೆಸ್ ಮಾಡಿ ರಿಕಾರ್ಡ್. ಹಾಗೆ ಈಗ ರೆಕಾರ್ಡ್ ಅನ್ನೋ ವರ್ಡನ್ನು, ಅಂದರೆ ಸ್ಪೆಲ್ಲಿಂಗ್ ಸೇಮ್ ಇದ್ದಾಗ ಕೆಲವೊಮ್ಮೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ರೆಕಾರ್ಡ್ ಅನ್ನೋ ವರ್ಡ್ ಮೇಲೆ RE ಮಾಡಿದ್ವಿ. ಈಗ ರೀಕಾರ್ಡ್, ಅದನ್ನು ರಿಕಾರ್ಡ್ ಅಂತ ನಾವೇನಾದರೂ ಸ್ಟ್ರೆಸ್ ಮಾಡಿದ್ರೆ ಅಲ್ಲಿ CORD ಮೇಲೆ ಸ್ಟ್ರೆಸ್ ಮಾಡ್ತೇವೆ. ಹಾಗೆ ಪ್ರೆಸೆಂಟ್, ಇಲ್ಲಿ ಪ್ರೆಸೆಂಟ್ RE ಮೇಲೆ ಸ್ಟ್ರೆಸ್ ಮಾಡಿದ್ವಿ. ಹಾಗೆ ತುಂಬ ಎಕ್ಸಾಂಪಲ್ಸ್ಗಳೆಲ್ಲ ಇದೆ. ಈಗ ಬ್ಯೂಟಿಫುಲ್ ಅನ್ನೋ ವರ್ಡ್ ಇದೆ. ಇಲ್ಲಿ ಏನು ಮಾಡಿದೆ ಅಂದರೆ ಅನ್ನೋ ವರ್ಡ್ ಮೇಲೆ ಸ್ಟ್ರೆಸ್ ಮಾಡ್ತೇವೆ. ಹಾಗೆ ಅನಿಮಲ್ ಅಂತಿದೆ, ಆ್ಯನಿಮಲ್, ಇಲ್ಲಿ AN ಮೇಲೆ. ಹಾಗೆ ನೆಕ್ಸ್ಟು ಸಿನಿಮಾ ಅಂತ ವರ್ಡ್ ಇದೆ, ಈ CI ಮೇಲೆ ಸಿನೇಮಾ ಅಂತ. ನೆಕ್ಸ್ಟು ಕೆಲವೊಂದು ವರ್ಡ್ಸ್ ಇದೆ, ಅದು ಎಂಡಿಂಗಲ್ಲಿ TION ಮತ್ತು SION ಬರುತ್ತೆ. ಅಲ್ಲಿ ನಾವು ಹೇಗೆ ಈ ಸಫಿಕ್ಸು, ಎಸ್ಪೆಷಲಿ ಸಫಿಕ್ಸ್ ಇದ್ದಾಗ ಹೇಗೆ ಅದರ ಮೇಲೆ ಸ್ಟ್ರೆಸ್ ಮಾಡ್ತೀವಿ ಅನ್ನೋದು ನೋಡ್ತಾ ಹೋಗೋಣ. ಈಗ ಎಜುಕೇಷನ್ ಅನ್ನೋ ವರ್ಡ್ ಇದೆ, ಇಲ್ಲಿ 4 ಸಿಲಾಬಲ್ ಇದೆ. ಸೊ ಇಲ್ಲಿ ಏನು ಮಾಡ್ತಾ ಇದೆ ಅಂದರೆ ಎಜುಕೇಷನ್, CA ಮೇಲೆ ನಾವು ಸ್ಟ್ರೆಸ್ ಮಾಡ್ತಾಯಿದ್ದೆ, ಕೇಷನ್. ಹಾಗೆ ಇನ್ಫಾರ್ಮೇಷನ್ ಅಂತ ವರ್ಡ್ ಇದೆ. ಇಲ್ಲಿ ಇನ್ಫಾರ್ಮೇಷನ್ MA ಮೇಲೆ ಸ್ಟ್ರೆಸ್ ಮಾಡ್ತಾ ಇದ್ದೀವಿ. ಹಾಗೆ ನೆಕ್ಸ್ಟು ಡಿಸಿಷನ್, ಇಲ್ಲಿ CI ಮೇಲೆ ಅಂದರೆ ಡಿಸಿಷನ್ ಅನ್ನೋ SCI ಮೇಲೆ ಸ್ಟ್ರೆಸ್ ಮಾಡ್ತಾಯಿದ್ದೀವಿ. ಹಾಗೆ 3 ಸಿಲಾಬಿಕ್ ವರ್ಡ್ ಎಲ್ಲ ಬರ್ತವೆ. ಆ 3 ಸಿಲಾಬಿಕ್ ಇದ್ದಾಗೂ ಸಹ ಫಸ್ಟು ಸಿಲಾಬಲ್ ಮೇಲೆ ನಾವು ಸ್ಟ್ರೆಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಆಲ್ರೆಡಿ ನಾನು ಕಲಿಸಿದ್ದೀನಿ 3 ಸಿಲಾಬಿಕ್ ವರ್ಡ್ ಮೇಲೆ. ಯಾವುದು ಈ 3 ಸಿಲಾಬಿಕ್ ವರ್ಡ್ ಆಗಿ ಇರುವಂಥದ್ದು ಅಂತಂತಂದರೆ
ಬ್ಯೂಟಿಫುಲ್ ಅನ್ನೋದು ವರ್ಡನ್ನು ನಾವು ನೋಡಿದ್ವಿ. ನೆಕ್ಸ್ಟು ಮೋರ್ ದ್ಯಾನ್ 3ಗಿಂತ ಅಂದರೆ 4 ಬಂದಾಗ ಎಜುಕೇಷನ್ ಅನ್ನೋ ವರ್ಡ್ ಮೇಲೆ. ಸೊ ಈ ರೀತಿ ನಾವು ನೋಡ್ತಾ ಬಂದಿದ್ದೀವಿ. ಈಗ ನಾವು ಏನು ಮಾಡೋಣ ಅಂತಂದರೆ ಈ ಅನ್ಸ್ಟ್ರೆಸ್ಡ್ ಅಂದರೆ ಏನು ಅಂತ. ಅನ್ಸ್ಟ್ರೆಸ್ಡ್ ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ, ಒಂದು ಸ್ಟ್ರೆಸ್ ಕೊಡಬೇಕಾದ್ರೆ ವೀಕಾಗಿ ಮತ್ತು ಶಾರ್ಟಾಗಿ ನಾವು ಅದರ ಮೇಲೆ ಸ್ಟ್ರೆಸ್ಸನ್ನು ಕೊಡ್ತೇವೆ. ಫಾರ್ ಎಕ್ಸಾಂಪಲ್, ಅಬೌಟ್ ಅಂತ ವರ್ಡ್ ಇದೆ, ನಾವು ಅನ್ನೋದ್ರ ಮೇಲೆ ಅಬೌಟ್ ಅದರ ಸ್ವಲ್ಪ ವೀಕಾಗಿ ಶಾರ್ಟಾಗಿ ಅಬೌಟ್ ಅಂತ. ಹಾಗೆ ಟೀಚರ್ ಅಂತ ಇದೆ, ಈ ಟೀಚರ್ ಅನ್ನೋದನ್ನು ಮೇಲೆ ನಾವು ಸ್ಟ್ರೆಸ್ಸು ಅಂದರೆ ಲೋ ಸ್ಟ್ರೆಸ್ ಅಂದರೆ ವೀಕ್ ಸ್ಟ್ರೆಸ್ ಕೊಡ್ತೀವಿ. ಟೀಚರ್, ನಾಟ್ ಟೀಚರ್ ಅಲ್ಲ, ಟೀಚರ್. ಹಾಗೆ ಡಾಕ್ಟರ್, ಹಾಗೆ ಪ್ರಾಬ್ಲಮ್. ಸೊ ಈ ರೀತಿ ನಾವು ಏನು ಮಾಡಿದ್ವಿ ಅಂದರೆ ಸ್ಟ್ರೆಸ್ಸು ಮತ್ತು ಅನ್ಸ್ಟ್ರೆಸ್ಸನ್ನು ಈಸಿಯಾಗಿ ನೋಡ್ಬೋದು. ಸೊ ಇದೇ ರೀತಿ ಇನ್ನೂ ವಿಡಿಯೋಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇಂಥ ಒಂದು ವಿಡಿಯೋಗಳನ್ನ ಮಾಡೋಣ ಅಂತ ಹೇಳ್ಕೊಂಡು ಈಗ ನಾನು ಸದ್ಯ ಇದಕ್ಕೊಂದು ಕನ್ಕ್ಲೂಷನ್ ನೀಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು.